ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಅಂತ ಹೇಳೋದಕ್ಕೆ ಹೋಗಲ್ಲ, ಆದರೆ ಸಮರದ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ. ಜಾತಿ ಗಣತಿ ಮರು ಸಮೀಕ್ಷೆಗೆ 5 ಸಚಿವರು ಒತ್ತಡವನ್ನ ಹಾಕಬಹುದು. ಈಗ ಆಲ್ರೆಡಿ ಅವರು 1-to-1 ಡಿಸ್ಕಷನ್ ಫೋನ್ ಮೂಲಕ ಆಗಿರಲಿ ಅಥವಾ ಪರ್ಸನಲ್ ಮೀಟಿಂಗ್ನ ಮೂಲಕ ಆಗಿರಲಿ ಹಾಕ್ತಾ ಇದ್ದಾರೆ. ಸಮೀಕ್ಷೆಯ ಅಂಕಿಅಂಶದಲ್ಲಿ ವ್ಯತ್ಯಾಸ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೌದು, ಕೆಲ ಡೌಟ್ಸ್ ಅಂತೂ ರೇಸ್ ಆಗುತ್ತೆ. ಸಮುದಾಯದ ಜನರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮರು ಸಮೀಕ್ಷೆ ಸೂಕ್ತ. ಕೆಲ ಸಚಿವರಿಂದ ಖುದ್ದು ಸಿಎಂಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. 5 ಪ್ರಬಲ ಸಚಿವರಿಂದಲೇ ಮರು ಸಮೀಕ್ಷೆಗೆ ಸೂಕ್ತ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗಿದೆ. ಇದನ್ನು ಕನ್ಸಿಡರ್ ಮಾಡ್ತಾರಾ ಈ ಹೊತ್ತಲ್ಲಿ? ಯಾಕಂದ್ರೆ ಸರ್ಕಾರದವರೇ ಹೇಳಿದ್ದು ನಾವು 169 ಕೋಟಿ ರೂಪಾಯಿನ ಖರ್ಚು ಮಾಡಿದೀವಿ, ಮನೆಗೆ ಹೋಗಿದ್ದೀವಿ ಅಂತ. ಬಟ್ ಜನರನ್ನ ನಾವು ಮಾತಾಡಿಸಿದಾಗ ಅದು ಯಾವ ರಾಜ್ಯದ ಯಾವ ಮನೆಗೆ ಹೋದ್ರೋ ಇವರು ಅಂತ ಅನ್ಸ್ಬೇಕು. ಆ ಮಟ್ಟಿಗೆ ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಒಬ್ರು ಇಬ್ರು ಅಲ್ಲ. ಸೊ ಸಚಿವರು ಕೂಡ ಜನಾಭಿಪ್ರಾಯವನ್ನೇ ಸಿಎಂ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸರ್ಕಾರ ನೋಡಿದ್ರೆ 94% ಅಕ್ಯುರೇಸಿ ಇದೆ ನಮ್ಮ ಡೇಟಾದಲ್ಲಿ, 5,94,00,000 ಜನರನ್ನು ಮಾತಾಡಿಸಿದ್ವಿ ಅಂತೆಲ್ಲ ಅಂತಿದ್ದಾರೆ. ಬಟ್ ನಾವು ಪಬ್ಲಿಕ್ ಟಿವಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಕೂಡ ವ್ಯತಿರಿಕ್ತವಾದಂತಹ ಕೆಲ ಅಭಿಪ್ರಾಯಗಳು ನಮ್ಮ ಮನೆ ಹತ್ರ ಬಂದೇ ಇಲ್ಲ ಅಂತ ಅಂತಿದ್ದಾರೆ ಆಲ್ಮೋಸ್ಟ್. ಸೊ ಸಚಿವರು ಕೂಡ ಜನಾಭಿಪ್ರಾಯವನ್ನು ತಗೊಂಡು ಹೋದಾಗ ಸಿಎಂ ಇಂದ ಬಂದಂತಹ ರಿಯಾಕ್ಷನ್ ಏನು? ಈ ಹಂತದಲ್ಲಿ ಮರು ಸಮೀಕ್ಷೆ ಅನ್ನುವಂತಹ ನಿರೀಕ್ಷೆನ ಇಟ್ಕೊಳ್ಬಹುದಾ? ಮಮತಾ, ಪ್ರಮುಖವಾಗಿ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 3-4 ತಿಂಗಳ ಹಿಂದೆ ಒಬ್ಬ ಪ್ರಭಾವಿ ಸಚಿವರು ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬ ಮಿನಿಸ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಹೋಗ್ತಾರೆ ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಅಂತ ಹೇಳಲಾಗ್ತಾ ಇದೆ. ಅಂದರೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ವಿಚಾರವಾಗಿ ಯಾವಾಗ ಲೋಕಸಭಾ ಚುನಾವಣೆ ಆದ ಬಳಿಕ ಮಾತನಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಅದನ್ನು ಜಾರಿಗೆ ತರಬೇಕು ಅಂತ ಆದಂಥ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಲೋಪದೋಷಗಳು ಮತ್ತು ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ 9 ವರ್ಷ ಆಗೋಗಿದೆ. ಹಾಗಾಗಿ ಮರು ಸಮೀಕ್ಷೆಗೆ ನಾವು ನಿರ್ಧಾರ ಮಾಡೋದು ಒಳಿತು. ಹಾಗಾಗಿ ಅದನ್ನು ತೀರ್ಮಾನ ಮಾಡಬೇಕು, ಈ ಹಂತದಲ್ಲಿ ನೀವು ಚರ್ಚೆ ಮಾಡಿ ಅಂತ ಒಬ್ಬ ಸಚಿವರು ಹೋಗ್ತಾರೆ. ಆದರೆ ಆ ಸಚಿವರ ಅಭಿಪ್ರಾಯವನ್ನು ಮತ್ತು ಸಲಹೆಯನ್ನು ಆ ಸಂದರ್ಭದಲ್ಲಿ ಪರಿಗಣಿಸೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವೇ ಮಾಡಿಸಿದ ಜಾತಿ ಗಣತಿ, ಹಾಗಾಗಿ ಅದನ್ನು ನಾವು ಮಂಡನೆ ಮಾಡಬೇಕು, ಆನಂತರ ಸಾಧಕ ಬಾಧಕಗಳ ಚರ್ಚೆ ಆಗಲಿ ನೋಡೋಣ ಅಂತ ಅಷ್ಟೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪರಿಷ್ಕರಣೆಗೆ ಅಥವಾ ಮರು ಸಮೀಕ್ಷೆಗೆ ಅವತ್ತೇ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಲ್ಲ. ಹಾಗಾಗಿ ಈಗ ಆಗ್ತಾ ಇರತಕ್ಕಂಥ ಜಾತಿ ಜ್ವಾಲೆ ಮತ್ತು ಬೇರೆ ಬೇರೆ ಸಮುದಾಯದವರ ಆಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಕೆಲ ಸಚಿವರು ಕೂಡ ಅದೇ ರೀತಿಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಶಾರ್ಟ್ ಟೈಮಲ್ಲಿ, ಅಂದರೆ 6-7 ತಿಂಗಳಲ್ಲಿ ಆ ಸಮೀಕ್ಷೆಯನ್ನು ಮುಗಿಸುವಂಥಕ್ಕೂ ಕೂಡ ನಾವು ಮುಂದಾಗಬೇಕು. ಹಾಗಾಗಿ ಈಗ ಹೊಸ ಡೇಟಾ ಏನು ಬರುತ್ತೆ ಆ ಡೇಟಾದಂತೆ ಎಲ್ಲರೂ ಕೂಡ ಮುಂದೆ ಹೋಗೋದು ಸರಿ ಅನ್ನೋ ಅಭಿಪ್ರಾಯವನ್ನು ಕೂಡ ಪ್ರಮುಖವಾಗಿ 3-4 ಸಚಿವರು ಈಗ ಮೊನ್ನೆಯೂ ಕೂಡ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಮರು ಸಮೀಕ್ಷೆ ವಿಚಾರವಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಲ ಸಚಿವರು ಅದನ್ನು ಒಪ್ಪದೇ ಇರ್ಬೋದು. ಹಾಗಾಗಿ ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗತ್ತೆ. ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲ ಸಚಿವರು ಮಾತ್ರ ಮರು ಸಮೀಕ್ಷೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರೆ ಯಾವ ರೀತಿ ಪರ ವಿರೋಧ ವ್ಯಕ್ತ ಆಗುತ್ತೆ ಕಾದು ನೋಡಬೇಕು ಮಮತಾ. ಆಲ್ ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.